ಕಳೆದ ವಿಡಿಯೋದಲ್ಲಿ ಈಗಾಗಲೇ ಪಂಪನ ಜೀವನ ಪರಿಚಯ ಮತ್ತು ಪಂಪನ ರಚನೆ ಮಾಡಿದಂತಹ ಆದಿಪುರಾಣ ಕೃತಿಯ ಪರಿಚಯವನ್ನು ಮಾಡಿಕೊಂಡಿದ್ದಾಗಿದೆ. ಆದಿಕವಿ ಪಂಪ ಮುಖ್ಯವಾಗಿ 2 ಕೃತಿಯನ್ನು ರಚನೆ ಮಾಡಿದ್ದಾನೆ. ಅದರಲ್ಲಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯ ಕೃತಿಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪಂಪ ಭಾರತ ಅಂತ ಕರೀತಾರೆ. ಪಸರಿಪ ಕನ್ನಡಕ್ಕೋರ್ವನೇ ಸತ್ಕವಿ ಪಂಪನಾಗುವಂ ಎಂದು ನಾಗರಾಜ ಕವಿ ಪಂಪನನ್ನು ಹೊಗಳಿದ್ದಾನೆ. ಇಲ್ಲಿ ಕನ್ನಡದ ನೆಲ, ಜಲ, ಸಂಸ್ಕೃತಿ, ಆಚಾರ ವಿಚಾರದ ತಳಹದಿಯಲ್ಲಿ ಏನಪ್ಪ ಅಂದರೆ ಈ ಕೃತಿ ರಚನೆ ಮಾಡಿದಂತಹ ಪಂಪ ವಿಕ್ರಮಾರ್ಜುನ ವಿಜಯ, ಇನ್ನೊಂದು ಹೆಸರು ಪಂಪ ಭಾರತ. ಇದು ಒಂದು ಲೌಕಿಕ ಕೃತಿ. ಲೌಕಿಕವನ್ನು ಬೆಳಗುವೆನೆಂದು ಹೇಳಿದ್ದಾನೆ. ಪಂಪ ಏನಪ್ಪ ಅಂದರೆ ಇಲ್ಲಿ ಪಂಪ ಭಾರತವೆಂದೇ ಪ್ರಸಿದ್ಧಿ ಪಡೆದದ್ದು. ಇದರಲ್ಲಿ 14 ಆಶ್ವಾಸಗಳಿವೆ. ಇದು ಒಂದು ಲೌಕಿಕ ಕೃತಿ. ನೋಡಿ, ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯವನ್ನು ಕ್ರಿಸ್ತಕ 959ರಲ್ಲಿ ರಚನೆ ಮಾಡಿ ಮತ್ತು ಇದು ಒಂದು 6 ಏನಪ್ಪ ಅಂದರೆ ಈ ಒಂದು ಕೃತಿಯನ್ನು 6 ತಿಂಗಳಲ್ಲಿ ಏನಪ್ಪ ಅಂದರೆ ರಚನೆ ಮಾಡಿದ್ದಾನೆ. 14 ಆಶ್ವಾಸಗಳಲ್ಲಿ ರಚನೆ ಮಾಡಿದಂತಹ ಈ ಕೃತಿ ಪಂಪ ಭಾರತ ಒಂದು ಲೌಕಿಕ ಕೃತಿ. ಆದಿಪುರಾಣ ಆಗಮಿಕ ಕಾವ್ಯ, ವಿಕ್ರಮಾರ್ಜುನ ಲೌಕಿಕ ಕಾವ್ಯ. ನಿಮಗೆ 1 ಮಾರ್ಕ್ಸಿಗೆ ಕೇಳ್ಬೋದು, ಏನಪ್ಪ ಅಂದರೆ ಪಂಪನ ಆಗಮಿಕ ಕಾವ್ಯ ಯಾವುದು ಅಂದರೆ ಆದಿಪುರಾಣ, ಲೌಕಿಕ ಕಾವ್ಯ ಯಾವುದು ಅಂದರೆ ವಿಕ್ರಮಾರ್ಜುನ ವಿಜಯ. ಕನ್ನಡದಲ್ಲಿ ಉಪಲಬ್ಧವಿರುವ ಮಹಾಭಾರತದ ಪ್ರಥಮ ಕೃತಿ ವಿಕ್ರಮಾರ್ಜುನ ವಿಜಯ. 6 ತಿಂಗಳಲ್ಲಿ ಇದನ್ನೇನಪ್ಪ ಅಂದರೆ ರಚನೆ ಮಾಡಿದ್ದಾನೆ. ಇದರಲ್ಲಿ 1609 ಪದ್ಯಗಳು ಈ ವಿಕ್ರಮಾರ್ಜುನ ವಿಜಯದಲ್ಲಿ ನಾವು ಕಾಣ್ತೀವಿ. 14 ಆಶ್ವಾಸ. ನಾವು ಪಾಠ ಹೆಂಗೆ ಅಂತೀವಲ್ಲ ಆ ರೀತಿ ಆಶ್ವಾಸಗಳಂತೇಳಿ ಅಲ್ಲಿದೆ. ಈ ಕಾವ್ಯಕ್ಕೆ ಏನಪ್ಪ ಅಂದರೆ ವ್ಯಾಸ ರಚಿತವಾದ ಮಹಾಭಾರತ ಆ ಕೃತಿಗೆ ಏನಪ್ಪ ಆ ಕೃತಿಯನ್ನು ಕನ್ನಡದಲ್ಲಿ ರಚನೆ ಮಾಡಿದ್ದಾನೆ. ಸಂಸ್ಕೃತದಲ್ಲಿ ವ್ಯಾಸರಾಯರು ಮಹಾಭಾರತ ಅಂತ ಬರೆದಿದ್ದಾರಲ್ಲ, ಅದನ್ನು ಇಟ್ಟುಕೊಂಡು ಕನ್ನಡದಲ್ಲಿ ಪಂಪ ಭಾರತ ಅಂತ ಬರಿತಾನೆ, ವಿಕ್ರಮಾರ್ಜುನ ವಿಜಯ ಅಂತ ಬರಿತಾನೆ. ಸಂಸ್ಕೃತ ರಚಿತವಾದಂತಹ ವ್ಯಾಸರ ಮಹಾಭಾರತವೇ ವಿಕ್ರಮಾರ್ಜುನ ವಿಜಯದ ಕೃತಿಗೆ ಪ್ರೇರಣೆ, ಮೂಲ ಮತ್ತು ಆಕರ. ಪಂಪ ಈ ವಿಕ್ರಮಾರ್ಜುನ ವಿಜಯ ಬರಿತಾನಲ್ಲ, ಹೇಳ್ತಾನೆ ಅವನಿಲ್ಲಿ ನಮ್ರತೆ ಇರುತ್ತೆ. ಯಾರಿಗೆ ನಮ್ರತೆ ಅಂದರೆ ವ್ಯಾಸರಾಯರಿಗೆ ನಮ್ರತೆ ಇರುತ್ತೆ. ಒಂದು ಮಾತು ಹೇಳ್ತಾನೆ ಅವನಿಲ್ಲಿ ಪಂಪ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾದ್ಯನ್ ಈಜುವೆಂ ಕವಿ ವ್ಯಾಸನೆಂಬ ಗರ್ವ ಎನಗಿಲ್ಲ. ಹೊಡಿವ್ಯ ಅಂದರೆ ನಮ್ರತೆ. ಆ ವ್ಯಾಸರಾಯರ ಸಂಸ್ಕೃತದಲ್ಲಿ ರಚನೆ ಮಾಡಿದಂಥ ಮಹಾಭಾರತದ ಮೂಲವನ್ನಿಟ್ಟುಕೊಂಡು ಬರಿತೀನಲ್ಲ, ಅವರ ಕಾವ್ಯ ಎಂಬ ಸಮುದ್ರವನ್ನು ಈಜಬಲ್ಲೆ, ಆದರೆ ವ್ಯಾಸನೆಂಬ ಗರ್ವ ನನಗಿಲ್ಲ ಅಂತ ಹೇಳ್ತಾನೆ ಪಂಪ. ನೋಡ್ರಿ, ಅಂದರೆ ತಾನು ಆಕಾರವಾಗಿಟ್ಟುಕೊಂಡಂತಹ ಒಂದು ಕಾವ್ಯವನ್ನು ಅಲ್ಲಿ ವ್ಯಾಸ ಮಹಾಕವಿಯವರು ಅವರೇನಪ್ಪ ಅಂದರೆ ನನ್ನ ಗರ್ವ ಅಲ್ಲ, ಅವರ ಏನಪ್ಪ ವ್ಯಾಸನಷ್ಟು ನನ್ನ ಶಕ್ತಿ ಇಲ್ಲ ಅಂತ ಗರ್ವದಿಂದ ಹೇಳುವುದಿಲ್ಲ. ಇಲ್ಲಿ ವ್ಯಾಸರಾಯರು ಬರೆದಂತಹ ಮಹಾಭಾರತ ಕಥೆ ಇಟ್ಕೊಂಡು ಬರೆದಿದ್ದಾನೆ. ಒಂದಷ್ಟು ಏನಪ್ಪ ಅಂದರೆ ಒಂದಷ್ಟು ಬದಲಾವಣೆ ಮಾಡಿಕೊಂಡಿದ್ದಾನೆ. ಏನು ಬದಲಾವಣೆ ಮಾಡಿಕೊಂಡಿದ್ದಾನೆ? ಪಂಪ ಭಾರತದಲ್ಲಿ ಅಂದರೆ ವಿಕ್ರಮಾರ್ಜುನದಲ್ಲಿ ಅರ್ಜುನನನ್ನು ಪ್ರಧಾನ ಭೂಮಿಕೆ ನಿಲ್ಲಿಸಿ ತನ್ನ ದೊರೆ ಅರಿಕೇಸರಿಗೆ ಹೋಲಿಸಿದ್ದಾನೆ. ಪ್ರಮುಖವಾಗಿ ನೋಡ್ಕೊಳ್ಳಿ, ವ್ಯಾಸರ ಮಹಾಭಾರತ ನಾಯಕ ಇಲ್ಲಿ ಧರ್ಮರಾಯ, ಆದರೆ
ಪಂಪ ಭಾರತ, ಪಂಪನು ಬರೆದಂತಹ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನ ನಾಯಕ, ನಾಯಕಿ ಇಲ್ಲಿ ಯಾರಪ್ಪ ಅಂದರೆ ಸುಭದ್ರೆ. ಬದಲಾವಣೆ ಮಾಡಿಕೊಂಡಿದ್ದಾನೆ ಪಂಪ. ಯಾಕೆ ಬದಲಾವಣೆ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತೇನೆ ನಿಮಗಿಲ್ಲಿ ನೋಡಿ. ಇಲ್ಲಿ ಧರ್ಮರಾಯ ನಮಗೇನಪ್ಪ ಅಂದರೆ ನಾಯಕನಲ್ಲ, ಅರ್ಜುನ ನಾಯಕನಾಗಿ ಮಾಡಿಕೊಂಡಿದ್ದಾನೆ. ತನಗೆ ಆಶ್ರಯ ನೀಡಿದಂತಹ ಅರಿಕೇಶರಿಗೆ ಹೋಲಿಸಿ ಬರೆದಿದ್ದಾನೆ. ಅಂದರೆ ಒಂದು ವೇಳೆ ದ್ರೌಪದಿಯನ್ನು ನಾಯಕಿ ಮಾಡಿದರೆ, ಅಲ್ಲಿ ಅರ್ಜುನ ನಾಯಕ ಮಾಡಿಕೊಂಡಿದ್ರೆ ದ್ರೌಪದಿಗೆ 5 ಮಂದಿ ಗಂಡಂದಿರು. ಹಾಗಾಗಿ ಹರಿಕೇಶನ ಹೆಂಡತಿಗೆ 5 ಮಂದಿ ಗಂಡಂದ್ರು ಆಗಬೇಕಾಗತ್ತೆ ಅಂತ ಇಟ್ಟುಕೊಂಡು, ಅಂದರೆ ಅರ್ಜುನ ಇದ್ದ ಹಾಗೆ ಹರಿಕೇಸರಿಗಿದ್ದ 3 ಲೋಕದ ಗಂಡನಾಗಿದ್ದ ಅರ್ಜುನ, ಅದೇ ರೀತಿ ಹರಿಕೇಸರಿ ಸಹ ಹೋರಾಟದಲ್ಲಿ 3 ಲೋಕಕ್ಕೆ ಏನಪ್ಪ ಅಂದರೆ ಗಂಡನಾಗಿ ಬದುಕ್ತಕ್ಕಂಥ ಶಕ್ತಿ ಇದ್ದ ಅಂತಕ್ಕಂಥದ್ದು ಹೇಳಬೇಕಾಗಿದೆ, ಅವನು ಹೋಲಿಸಬೇಕಾಗಿದೆ, ಹೊಗಳಬೇಕಾಗಿದೆ. ಮಹಾಭಾರತದ ನಾಯಕ, ಮಹಾಭಾರತ ಕಥೆಯ ನಾಯಕನಾಗಿ ಮಾಡಿಕೊಳ್ಬೇಕಾಗಿದೆ. ಅದಕ್ಕಾಗಿ ಏನಪ್ಪ ಅಂದರೆ ಇಲ್ಲಿ ಪಂಪನು ಅರ್ಜುನನ ಏನಪ್ಪ ಅಂದರೆ ನಾಯಕನಾಗಿ ಸುಭದ್ರೆಯನ್ನು ಮಾಡ್ಕೋತಾನೆ. ಇಲ್ಲಿ ಪ್ರತಿನಾಯಕನಾಗಿ ಕರ್ಣನನ್ನು ಮಾಡ್ಕೋತಾನೆ. ಮಹಾಭಾರತದ ಏನಪ್ಪ ಅಂದರೆ ಕಾವ್ಯದಲ್ಲಿ ರಚನೆ ಮಾಡಬೇಕಾದ್ರೆ ವಿಕ್ರಮಾರ್ಜುನ ವಿಜಯದಲ್ಲಿ ಕರ್ಣನನ್ನು ಪ್ರತಿನಾಯಕನಾಗಿ ಮಾಡ್ಕೋತಾನೆ. ನೋಡಿ, ಖಳನಾಯಕನಲ್ಲ, ಪ್ರತಿನಾಯಕನನ್ನು ಕರ್ಣನನ್ನಾಗಿ ಯಾರಪ್ಪ ಅಂದರೆ ಇಲ್ಲಿ ಪಂಪ ಮಾಡ್ಕೋತಾನೆ. ಒಂದಷ್ಟು ಬದಲಾವಣೆ ಮಾಡಿಕೊಂಡಿದ್ದಾನೆ. ಇಲ್ಲಿ ಒಂದಷ್ಟು ಬದಲಾವಣೆ, ಏನು ಬದಲಾವಣೆ ಮಾಡಿಕೊಂಡಿದ್ದಾನೆ ಹೇಳ್ತಾನೆ ಅವನು. ಸಮಸ್ತ ಭಾರತ, ಸಮಾಸ ಎಂದರೆ ಕೂಡಿಸುವುದು. ಭಾರತದ ಕಥೆಯ ಜೊತೆಗೆ ತನ್ನ ಪ್ರಭುವಿನ ಚರಿತ್ರೆಯನ್ನು ಕೂಡಿಸಿ ಮಾನವನ ಸಂಘರ್ಷದ ಕಥೆಯನ್ನು ಒಂದೊಂದು ಪಾತ್ರವು ಒಂದೊಂದು ಗುಣದ ಪ್ರತೀಕವಾಗಿ ರಚನೆ ಮಾಡಿದ್ದಾನೆ ಪಂಪ. ಇಲ್ಲಿ ಏನೇನು ಬದಲಾವಣೆ ಮಾಡಿಕೊಂಡಿದ್ದಾನೆ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ. ಅರ್ಜುನನು ಸುಭದ್ರೆಯನ್ನು ಪರಸ್ಪರ ಅನುರಾಗದಿಂದ ಏನಪ್ಪ ಅಂದರೆ ಆ ಸುಭದ್ರೆಯನ್ನು ಮದುವೆ ಆಗೋದಿದ್ದಲ್ಲ, ಸನ್ಯಾಸಿ ವೇಷದಲ್ಲಿ ಅಪಹರಿಸುವುದರ ಮೂಲಕ ಏನಪ್ಪ ಅಂದರೆ ಬಲರಾಮನಿಗೆ ತಿಳಿಯದಂತೆ ಇಂದ್ರಪ್ರಸ್ಥಾನಕ್ಕೆ ಹೋಗುತ್ತಾರೆ. ಇದು ಪಂಪನು ಮಾಡಿಕೊಂಡಿದ್ದು. ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನ ಜನನದಿಂದ ಹಿಡಿದು ಪಾಂಡವರ ವನವಾಸಕ್ಕೆ ಹೊರಡುವುದು, ಅರಗಿನ ಮನೆಯನ್ನು ಸುಡುವುದು, ದ್ರೌಪದಿಯ ಮಾನಭಂಗ, ಅಭಿಮನ್ಯು ವಿವಾಹ, ಅರ್ಜುನನ ಪಟ್ಟಾಭಿಷೇಕ ಆಗುವವರೆಗೆ ಇದು ಪಂಪ ಭಾರತವನ್ನು ರಚನೆ ಮಾಡಿದ್ದಾನೆ. ಜೊತೆಗೆ ಈ ಪಂಪ ಭಾರತದಲ್ಲಿ ಅಂದರೆ ವಿಕ್ರಮಾರ್ಜುನ ವಿಜಯದಲ್ಲಿ ಕರ್ಣನನ್ನು ಪ್ರತಿನಾಯಕನಾಗಿ ಮಾಡಿಕೊಂಡು ಅರ್ಜುನನ ನಾಯಕನಾಗಿ ಮಾಡಿ ನಾಯಕಿಯನ್ನು ಸುಭದ್ರೆಯನ್ನಾಗಿ ಮಾಡಿಕೊಂಡು ಒಂದಷ್ಟು ಬದಲಾವಣೆ ಮಾಡಿಕೊಂಡಿದ್ದಾನೆ. ಕೃಷ್ಣನು ಶಿಶುಪಾಲನನ್ನು ಕೊಲ್ಲುವುದು ತನ್ನ ಚಕ್ರದಿಂದಲ್ಲ, ಅರ್ಘ್ಯವನ್ನು ಕೊಟ್ಟ ತಟ್ಟೆಯಿಂದ. ನೀವು ಮಹಾಭಾರತದ ಕಥೆಯನ್ನು ನೋಡಿರಿ ನೀವಿಲ್ಲಿ. ಏನಪ್ಪ ಅಂದರೆ ಈ ಕೃಷ್ಣನು ಏನಪ್ಪ ಶಿಶುಪಾಲನ ಕೊಲ್ಲೋದು ತನ್ನ ಚಕ್ರದಿಂದ ಅಂತ ಮಹಾಭಾರತದಲ್ಲಿದೆ. ಆದರೆ ಈ ಪಂಪ ಏನು ಮಾಡಿಕೊಂಡಿದ್ದಾನಂದರೆ ತನ್ನ ಅಲ್ಲಿ ಅರ್ಘ್ಯವನ್ನು ಕೊಡ್ತಕ್ಕಂಥ ತಟ್ಟೆಯಿಂದ ಏನಪ್ಪ ಅಂದರೆ ಈ ಒಂದು ಮಹಾಭಾರತ ಒಂದು ಬದಲಾವಣೆ ಮಾಡಿಕೊಂಡು ಬರೆದಿದ್ದಾನೆ. ನೋಡಿ, ಮಹಾಭಾರತದ ಕಾವ್ಯ ವರ್ಣನೆಯ ಜೊತೆಗೆ ಪಂಪ ತನ್ನ ಕಾಲದ ಸಮಾಜದ ನಾಗರಿಕತೆ, ಸಂಪ್ರದಾಯ, ಸಂಸ್ಕೃತಿ ಹಾಗೂ ಜನಸಾಮಾನ್ಯ ಜೀವನ ಪೂರ್ಣ ಚಿತ್ರ ನೀಡಿದ್ದಾನೆ. ಕಥೆಯ ನಿರೂಪಣೆಯಂತೂ ಅದ್ಭುತವಾಗಿದೆ ಪಂಪಂದು. ಮಾನವ ಲೋಭ, ಅಸೂಯೆಗಳು, ಭ್ರಾತೃಕಲಹ, ದುರಂತದಲ್ಲಿ ಪರಿಣಮಿಸಿದ್ದನ್ನು ಪಂಪನು ಅದ್ಭುತವಾದ ಉತ್ಕಟೆಯಿಂದ ಬಣ್ಣಿಸಿದ್ದಾನೆ. ಕೆಲವು ಸನ್ನಿವೇಶಗಳಲ್ಲಿ ಮುಗಿಲಿ ಮುಟ್ಟಿದ ಪೆಂಪೆ ಅಂತ ಹೇಳ್ತಾನೆ. ಕೆಲವು ಸನ್ನಿವೇಶಗಳು ಯಾವ್ಯಾವ ಸನ್ನಿವೇಶಗಳಂದರೆ ಮಹಾಭಾರತ ಯುದ್ಧದ ಸಂದರ್ಭ. ಉದಾಹರಣೆಗೆ ಕರ್ಣ ಏನಪ್ಪ ಅಂದ್ರೆ ವ್ಯಾಸರಾಯರ ಮಹಾಭಾರತ ಏನಪ್ಪ ಅಂದ್ರೆ ಅಲ್ಲಿ ಭೀಷ್ಮರಿಗೆ ಪಟ್ಟ ಕಟ್ಟುವಂಥ ಸಂದರ್ಭವನ್ನು ಪಂಪ ಒಂದಷ್ಟು ಒಂದಷ್ಟು ಕುಲದ ಬಗ್ಗೆ ಹೇಳ್ತಾನೆ. ಇಲ್ಲಿ ಮಾನವ ಕುಲಂ ತಾನೊಂದೇ ವಲಂ ಹೇಳಿದಂತಹ ಕಾವ್ಯ. ಮಹಾಭಾರತ ಏನಪ್ಪ ಪಂಪನ ಶೈಲಿ ಏನಪ್ಪ ಅಂದರೆ ಪಂಪನ ಶೈಲಿ ಒಂದಷ್ಟು ಅದ್ಭುತವಾದದ್ದು. ಹೇಳ್ತಾನೆ ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಅಂದರೆ ಪ್ರಸಿದ್ಧಿ ಆಗಿದೆಯಲ್ಲ, ಇದರಲ್ಲಿ
ರಚಿತವಾದ ಮಹಾಭಾರತ ಕನ್ನಡಕ್ಕೆ ತಂದ ಕೀರ್ತಿ ಪಂಪನಿಗೆ ಸಲ್ಲಿಸೋದ್ರ ಜೊತೆಗೆ ಈ ವಿಕ್ರಮಾರ್ಜುನ ವಿಜಯದಲ್ಲಿ ಬನವಾಸಿಯನ್ನು ವರ್ಣಿಸುತ್ತಾನೆ. ಆರುಂಕುಶ ಬಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶವಂ ಎಂದು ಹೇಳಿದ್ದಾನೆ. ಚಾಗದ ಭೋಗದ ಗೇಯದ ಅಕ್ಕರದ ಗಟ್ಟಿಯ ಆಲಂಪಿನ ಪುಗುಲ್ಗಾಗರಂ ನಾದ. ಅಂದರೆ ಪಂಪ ಈ ನೆಲ, ಈ ಪ್ರದೇಶವನ್ನು, ಈ ಸಂಸ್ಕೃತಿಯನ್ನು ಮತ್ತು ನಮ್ಮ ರಾಜರನ್ನು ಮಹಾಭಾರತದ ಕಥೆಗೆ ಹೋಲಿಕೆ ಮಾಡಿ ಆ ಒಂದು ಪ್ರಸಿದ್ಧಿಯನ್ನು ಪಡಿಸ್ತಾನೆ. ನಮ್ಮ ಸಂಸ್ಕೃತಿಯನ್ನು ಮುಗಿಲು ಮುಟ್ಟಿಸ್ತಾನೆ. ಕಥೆಯ ಒಂದಷ್ಟು ನಿರೂಪಣೆ ಶೈಲಿ, ಆ ಪಾತ್ರಗಳ ವರ್ಣನೆ ಹಿತಮಿತ ಮೃದು ವಚನದಿಂದ ಕಿರಿದರೋಳ್ ಪಿರಿದು ಕಥೆಯನ್ನು ಹೇಳ್ತಕ್ಕಂಥದ್ದು, ರಸ ಧ್ವನಿ ಪ್ರಮಾಣತೆಯಿಂದ ಕೂಡಿದಂಥದ್ದು, ದೇಶೀಯ ಔಚಿತ್ಯ ಸಂಪತ್ತನ್ನು ಕೂಡಿಸಿ ನಾದ ಸೂಕ್ಷ್ಮತೆ ಮುಂತಾದ ಗುಣಗಳಿಂದ ಇದನ್ನೇನಪ್ಪ ಅಂದರೆ ರಚನೆ ಮಾಡ್ತಾನೆ. ಕರ್ಣನ ಪಡೆಮಾತಿನೋಳ್ ಪುದಿದು ಕರ್ಣ ರಸಾಯನ್ನಾಲ್ತೆ ಮಹಾಭಾರತಂ. ಕರ್ಣನ ಪಾತ್ರ ಚಿತ್ರಿಸುವ ರೀತಿ ಒಂದು ರೋಮಾಂಚನಗೊಳಿಸುತ್ತೆ ಪಂಪನ ಶೈಲಿಯಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ. ಈ ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ಸಂಪೂರ್ಣವಾಗಿ ಓದಿದಾಗ ಅರ್ಜುನನಿಗಿಂತ ಕರ್ಣ ನಮ್ಮ ನೆನಪಿನಲ್ಲಿ ಉಳಿತಾನೆ ಮತ್ತು ಮನ ಮುಟ್ತಾನೆ. ಕರ್ಣ ಪ್ರತಿನಾಯಕ ಇಲ್ಲಿ. ಕರ್ಣನ ತ್ಯಾಗ, ಕರ್ಣನ ಗುಣ, ಅವನ ಅವಮಾನ, ಅವನ ಅಪಮಾನವನ್ನು ಅನುಭವಿಸಿಕೊಂಡು ಮತ್ತೆ ಪುಟಿದೆದ್ದು ನಿಲ್ತಕ್ಕಂಥದ್ದು ಅವನ ತ್ಯಾಗದ ಪ್ರತೀಕ ಆಗಿ ಹೇಳ್ತಾನೆ. ಪಂಪನ ಒಂದಷ್ಟು ಕಾವ್ಯಶಕ್ತಿ ನಮಗೆ ಕಂಡು ಬರುತ್ತೆ. ಇನ್ನೊಂದಷ್ಟು ಬದಲಾವಣೆ ಮಾಡ್ಕೊತಾನೆ. ದುರ್ಯೋಧನು ವೈಸಂಪಾಯನ ಸರೋವರದಲ್ಲಿ ಅಡಗಿ ಕುಳಿತುವುದು ಭೀಷ್ಮರ ಸಲಹೆಯಂತೆ ಕಾಲ ವಂಚನೆ ಮಾಡಲು. ಇಲ್ಲಿ ಮಹಾಭಾರತದಲ್ಲಿ ಏನು ಮಾಡಿದ್ದಾರಂದರೆ ಭಯದಿಂದ ದುರ್ಯೋಧನ ಅರ್ಜುನನ ಭಯದಿಂದ ಏನಪ್ಪ ಅಂದರೆ ವೈಸಂಪಾಯನ ಸರೋವರದಲ್ಲಿ ಅಡಗಿ ಕೂಳ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಭೀಷ್ಮರ ಸಲಹೆ ನೀಡಿರ್ತಾರೆ ಕಾಲ ವಂಚನೆ ಮಾಡಲು ಅಂತಕ್ಕಂಥದ್ದು. ಅಂದರೆ ಅಲ್ಲಿ ದುರ್ಯೋಧನ ಅಂಜೋದಿಲ್ಲ. ಒಂದೊಂದು ಪದ್ಯ ಹೇಳ್ತಾನೆ ಇಲ್ಲಿ ಪಂಪ. ಮಹಾಭಾರತ ಪಾತ್ರಗಳು ಯಾವ ರೀತಿ ಇದೆ. ಒಂದು ಪದ್ಯ ಬರುತ್ತೆ. ಚಲದೋಳ್ ದುರ್ಯೋಧನಂ ನನ್ನಿಯೋಳ್ ಇನತನಯಂ ಗಂಡಿನೋಳ್ ಭೀಮಸೇನಂ ಬಲದೋಳ್ ಮದಶೇನ್ ಅತ್ಯುನ್ನತಿಯೋಳ್ ಅಮರ ಸಿಂಧೋದ್ಭವಂ ಚಾಪ ವಿದ್ಯಾಬಲದೋಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೋಳ್ ಪಲ್ಗುಣಂ ಧರ್ಮದೋಳ್ ನಿರ್ಮಲ ಚಿತ್ತಂ ಧರ್ಮಪುತ್ರನ್ ಮಿಗಿಲ್ ಇವರ್ಗಳ್ ಮಹಾಭಾರತಂ ಲೋಕಪೂಜಂ. ಕೆಲವು ಪಾತ್ರ ಹೇಳ್ತಾನೆ. ಈ ಮಹಾಭಾರತ ಲೋಕವೇ ಪೂಜೆ ಮಾಡಬೇಕು. ಭ್ರಾತೃ ಕಲಹವನ್ನು, ಸ್ವಾರ್ಥ, ಮೋಹ, ಆಸೆ, ಅಹಂ ಇವೆಲ್ಲವೂ ಏನಪ್ಪ ಅಂದರೆ ಈ ಮಹಾಭಾರತದಲ್ಲಿ ಕೂಡಿದ್ದಾವೆ ಅಂತ ಹೇಳ್ತಾನೆ. ಛಲದೋ ದುರ್ಯೋಧನ. ಛಲ, ದುರ್ಯೋಧನ ಛಲಕ್ಕಾಗಿ ಹೋರಾಡ್ತಾನೆ ಹೊರತು ಭೂಮಿಗಾಗಿ ಹೋರಾಡೋದಿಲ್ಲ. 100 ಮಂದಿ ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಂತಹ ದುರ್ಯೋಧನ ಶರಣಾಗೋದಿಲ್ಲ. ನಾನು ಛಲಕ್ಕಾಗಿ ಹೊರದಾಡ್ತೇನೆ ಹೊರತು ಈ ಆಸ್ತಿಗಾಗಿ ಅಲ್ಲ ಅಂತ ಹೇಳ್ತಾನೆ. ಅಂತಹ ಛಲವಾದಿ ಆ ದುರ್ಯೋಧನ. ಛಲದಲ್ಲಿ ದುರ್ಯೋಧನನ್ನು ಮೀರಿಸೋರು ಯಾರೂ ಇಲ್ಲ ಅಂತಕ್ಕಂಥದ್ದನ್ನು ಈ ಪಂಪ ಭಾರತದಲ್ಲಿ ಹೇಳ್ತಾನೆ. ನನ್ನಿಯೋಳ್ ಇನತನಯಂ. ನನ್ನಿ ಅಂದರೆ ಸತ್ಯ, ಇನತನಯ ಅಂದರೆ ಕರ್ಣ. ಸತ್ಯದಲ್ಲಿ ಕರ್ಣನನ್ನು ಮಹಾಭಾರತದಲ್ಲಿ ಯಾರೂ ಮೀರಿಸೋದಿಲ್ಲ. ಗಂಡಿನೋಳ್ ಭೀಮಸೇನ ಅಂದರೆ ಗಟ್ಟಿಗನಾಗಿ, ಗಂಡು ಅಂದರೆ ಭೀಮಸೇನನಾಗಿ ಶಕ್ತಿವಂತನಾಗಿ ಯಾರಪ್ಪ ಅಂದರೆ ಗಂಡನಾಗ್ಯಪ್ಪ ಅಂದರೆ ಭೀಮಸೇನಾಗ್ತಾನೆ. ಬಲದೋಳ್ ಅಂದರೆ ಮದಶೇನ್, ಶಲ್ಯ, ಶಕ್ತಿಯಲ್ಲಿ ಬಲದಲ್ಲಿ ಶಲ್ಯ ಏನಪ್ಪ ಅಂದರೆ ಪ್ರಮುಖನಾಗಿದ್ದಾನೆ ಈ ಮಹಾಭಾರತದಲ್ಲಿ. ಅತ್ಯುನ್ನತ ಅಮರ ಸಿಂಧೋದ್ಭವಂ ಅಂದರೆ ಔನ್ನತ್ಯದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವನು ಭೀಷ್ಮ. ಸಿಂಧೋದ್ಭವಂ ಅಂದರೆ ಭೀಷ್ಮ. ಚಾಪವಿದ್ಯ
ಬಿಲ್ ವಿದ್ಯೆಯಲ್ಲಿ ಅರ್ಜುನ ಜೊತೆಗೆ ಬಿಲ್ ವಿದ್ಯಾಬಲದಲ್ಲಿ ಕುಂಭೋದ್ಭವಂ ಅಂದರೆ ದ್ರೋಣ. ಬಿಲ್ ವಿದ್ಯೆಯಲ್ಲಿ ದ್ರೋಣನನ್ನು ಮೀರಿಸೋರು ಯಾರೂ ಇಲ್ಲ. ಸಾಹಸ ಮಹಿಮೆಯಲ್ಲಿ ಫಲ್ಗುಣ ಅಂದರೆ ಅರ್ಜುನ. ಧರ್ಮ ಮತ್ತು ನಿರ್ಮಲ ಚಿತ್ತ ಇದ್ದಂಥವನು ಧರ್ಮರಾಯ. ದುರ್ಯೋಧನ, ಕರ್ಣ, ಶಲ್ಯ, ಭೀಷ್ಮ, ದ್ರೋಣ, ಅರ್ಜುನ, ಧರ್ಮರಾಯ. ಈ 5 ಪಾತ್ರಗಳು ಏನಪ್ಪ ಅಂದರೆ ಮಹಾಭಾರತದಲ್ಲಿ ಪೂಜ್ಯವಾದದ್ದು ಅಂತ ಹೇಳ್ತಾನೆ. ಒಟ್ಟಾರೆಯಾಗಿ ಪಂಪನು ತನ್ನ ಆಶ್ರಯದಾತನಾದಂತಹ ಹರಿಕೇಶರಿಯನ್ನು ಅರ್ಜುನನೊಂದಿಗೆ ಹೋಲೈಸಿ ಸುಭದ್ರೆಯನ್ನು ನಾಯಕನಾಗಿ ಮಾಡಿಕೊಂಡು ಕರ್ಣನನ್ನು ಪ್ರತಿನಾಯಕನಾಗಿ ಮಾಡಿಕೊಂಡು 14 ಆಶ್ವಾಸಗಳಲ್ಲಿ ವಿಕ್ರಮಾರ್ಜುನ ವಿಜಯವನ್ನು ಇದೊಂದು ಮಾನವ ಕುಲ ತಾನೊಂದೇ ಒಲಂ ಅಂತಕ್ಕಂಥದ್ದು ಬನವಾಸಿ ದೇಶವನ್ನು ವರ್ಣಿಸಿ ಮುಗಿಲು ಮುಟ್ಟಿದ ಪೆಂಪು ಅಂತ ಹೇಳ್ತಾರೆ. ಒಂದು ಈ ಸನ್ನಿವೇಶ, ಈ ಒಂದು ಕತೆ ಅದ್ಭುತವಾದಂಥದ್ದು ಇಲ್ಲಿ ಈ ಒಂದು ಪಂಪ ಭಾರತದಲ್ಲಿ ರಚನೆ ಮಾಡಿದ್ದಾನೆ. ಇಷ್ಟು ಪಂಪ ಭಾರತ. ಇದರಲ್ಲೇನಾದರೂ ನಿಮಗೆ ತಿಳಿಲಿಲ್ಲ ಅಂದರೆ ನನ್ನ ವೈಯಕ್ತಿಕವಾಗಿ ಫೋನ್ ಮಾಡಿರ್ತಾವ, ಭೇಟಿಯಾಗಿ ಹೆಚ್ಚು ವಿವರಣೆ ಕೇಳಿರಿ. ಮುಂದಿನ ಅವಧಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಅಧ್ಯಯನ ಹೇಳ್ತಾನೆ. ಧನ್ಯವಾದಗಳು.